ಹಾಯ್ ಎಲ್ರಿಗೂ ನಮಸ್ಕಾರ. ಸ್ಯಾಂಡಲ್ವುಡ್ ನ ಪ್ರತಿನಿತ್ಯದ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ. ನಾವೆಲ್ಲ ಸೇರಿ ನಮ್ಮ ಮೊಟ್ಟ ಮೊದಲನೇ ಬಾರಿ ಯಜಮಾನ ಸಿನಿಮಾಗಾಗಿ ಎಲ್ಲ ಪತ್ರಿಕಾ ಮಿತ್ರರನ್ನ ಭೇಟಿ ಮಾಡಿದ್ವಿ. ಮಾರ್ಚ್ 1 ಸಿನಿಮಾ ಬಿಡುಗಡೆ ಆಗಿದೆ. ತುಂಬ ದೊಡ್ಡ ಯಶಸ್ಸು ಸಿಕ್ಕಿದೆ. ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ನೀವೆಲ್ಲರೂ ನಮ್ಗೆ ಎಷ್ಟು ಸಹಕಾರ ಕೊಟ್ಟಿದ್ದೀರಾ. ದೊಡ್ಡ ಬ್ಯಾಕ್ ಬೋನ್ ಆಗಿ ಇಡೀ ಮೀಡಿಯಾ ನನ್ನ ಜೊತೆ ನಿಂತಿದೆ. ಸೊ ಇವತ್ತು ನಾವೆಲ್ಲ ಸೇರಿರೋದು ನಮ್ಮ ಸಂತೋಷವನ್ನು, ನೀವಿಷ್ಟೆಲ್ಲ ದೊಡ್ಡ ಸಪೋರ್ಟ್ ಆಗಿ ನಮ್ಮ ಜೊತೆ ನಿಂತಿದ್ದೀರಾ, ಇನ್ನು ಮುಂದೂ ನಿಂತಿರ್ತೀರಾ ಅನ್ನೋ ನಂಬಿಕೆ ಇದೆ. ಯಾವ ರೀತಿ ಥ್ಯಾಂಕ್ಸ್ ಹೇಳಬೇಕು, ಐ ಹ್ಯಾವ್ ನೋ ವರ್ಡ್ಸ್ ಟು ಸೇ. ದೊಡ್ಡ ಶಕ್ತಿಯಾಗಿ ಇಡೀ ಮೀಡಿಯಾ, ಟೆಲಿವಿಷನ್ ಮೀಡಿಯಾ, ಪ್ರಿಂಟ್ ಮೀಡಿಯಾ, ವೆಬ್ ಪೋರ್ಟಲ್ಸ್, ಪ್ರತಿಯೊಬ್ಬರು ಎಲ್ಲ ರೀತಿಯಲ್ಲೂ ನಮ್ಮ ಸಿನಿಮಾನ ಜನಕ್ಕೆ ತಲುಪಿಸೋದ್ರಲ್ಲಿ ತುಂಬ ದೊಡ್ಡ ತುಂಬ ದೊಡ್ಡ ರೋಲ್ ಆಗಿದೆ. ಆ್ಯಂಡ್ ವಿ ಆರ್ ವೆರಿ 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 ಇಂಡೆಟೆಡ್ ಟು ಯು ಆಲ್ ಫಾರ್ ದ್ಯಾಟ್. ಆ್ಯಂಡ್ ಯಜಮಾನ ಮಾರ್ಚ್ 1 ನಾನು ಅವತ್ತೇ ಫೆಬ್ರವರಿ 19 ಮಾತಾಡುವಾಗ ಹೇಳಿದ್ದೆ, ಇದು ದೊಡ್ಡ ರಿಲೀಸು ಅಂತ. ನಂಬರ್ ಆಫ್ ಥಿಯೇಟರ್ಸ್ ಅನ್ನೋ ಲೆಕ್ಕಾಚಾರಕ್ಕಿಂತ ಕನ್ನಡ ಸಿನಿಮಾ, ಕನ್ನಡ ಭಾಷೆನಲ್ಲಿ, ಬರೀ ಕರ್ನಾಟಕ ಅಲ್ಲ, ಇಡೀ ಅಕ್ರಾಸ್ ಇಂಡಿಯಾ, ಹೊರ ದೇಶದಲ್ಲೂ ಕೂಡ ಕನ್ನಡ ಭಾಷೆನಲ್ಲೇ ರಿಲೀಸ್ ಆಗ್ತಾ ಇದೆ ಅಂತ ಹೇಳಿದ್ದೆ. ಹಾಗೆ ಏಕಕಾಲಕ್ಕೆ ಕರ್ನಾಟಕದೊಳಗೆ ಇಡೀ ಭಾರತದಾದ್ಯಂತ ರಿಲೀಸ್ ಆಗಿದೆ. ಎಲ್ಲ ಕಡೆ ಒಂದೇ ರೀತಿ ಒಳ್ಳೆ ಒಪಿನಿಯನ್ ಸಿನಿಮಾ ಬಗ್ಗೆ ಬಂದಿದೆ. ಅದೇ ರೀತಿ ಎಲ್ಲರೂ ತುಂಬ ಒಳ್ಳೆ ಪ್ರತಿಕ್ರಿಯೆ ನೀಡಿದ್ದಾರೆ. ಆ್ಯಂಡ್ ಮಾರ್ಚ್ 8ನೇ ತಾರೀಕು US ಅಲ್ಲಿ, ಕೆನಡಾದಲ್ಲಿ ರೆಗ್ಯುಲರ್ ಥಿಯೇಟ್ರಿಕಲ್ ರಿಲೀಸ್ ಆಗ್ತಾ ಇದೆ ಸಿನಿಮಾ. ನೆಕ್ಸ್ಟ್ ಗಲ್ಫಲ್ಲಿ ಆಗ್ತಾ ಇದೆ. ಹಾಗೆ ಎಲ್ಲ ಬೇರೆ ಬೇರೆ ದೇಶದಲ್ಲೂ ಬೇಡಿಕೆ ಬಂದಿದೆ. ಅಕ್ರಾಸ್ ಇಂಡಿಯಾ ಅಂದಾಗ ಒಂದು ಮಾತನ್ನು ನಾನು ಹೇಳಬೇಕು. ಫಸ್ಟ್ ಕನ್ನಡ ಸಿನಿಮಾ ಕನ್ನಡ ಆಗೇ ಬಿಡುಗಡೆ ಆಗೋದಲ್ಲ, ಕನ್ನಡ ಸಿನಿಮಾ ಆಗೇ ಬಿಡುಗಡೆ ಅಂದಾಗ ಇಲ್ಲಿ ನನಗೆ ಮೀಡಿಯಾ ಹೌಸ್ ಸ್ಟುಡಿಯೋ ಥ್ರೂ ರ್ಯಾಡಿಕಲ್ ಫ್ರೇಮ್ಸ್ ಇಲ್ಲೇ ಆತ ಯಶಸ್ ನಾಗ್ ಅಂತ ಇದ್ದಾರೆ. ಹಿ ಹ್ಯಾಸ್ ಪ್ಲೇಡ್ ಮೈ ಡಿಸ್ಟ್ರಿಬ್ಯೂಟರ್ ಫಾರ್ ರೆಸ್ಟ್ ಆಫ್ ಇಂಡಿಯಾ. ಮೊದಲು ಕೆಲವೇ ಶೋಸ್ ಇರ್ತಾ ಇತ್ತು, ಆಮೇಲೆ ಡಿಮ್ಯಾಂಡ್ ಜಾಸ್ತಿ ಆಗಿ ಆಗಿ ಪ್ರತಿದಿನ ರಿಲೀಸ್ ಆದ ದಿನ ಬೆಳಗ್ಗೆನೆ ರಿಪೋರ್ಟ್ಸ್ ಚೆನ್ನಾಗಿದ್ದ ಹಾಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಹೋಯಿತು. ನಾನು ಅದನ್ನು ಹೇಳೋಕ್ಕಿಂತ ಯಶಸ್ ಹೇಳಿದ್ರೆ ಬೆಟರ್ ಅನ್ಸುತ್ತೆ. ಯಶಸ್ ಪ್ಲೀಸ್ ಕಮ್ ಆನ್ ಆಪರ್ಚುನಿಟಿ. ಒಂದು ದೊಡ್ಡ ಸಿನಿಮಾಗೆ ಕೆಲಸ ಮಾಡಬೇಕು ಅಂದರೆ ಇದು ಒಂದು ತಮಾಷೆ ವಿಷಯ ಅಲ್ಲ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಒಂದು ದೊಡ್ಡ ಜವಾಬ್ದಾರಿ ತಗೊಂಡು ಅದನ್ನು ಒಂದು ಸಕ್ಸಸ್ ಕಾಣೋ ರೀತಿ ಕೆಲಸ ಮಾಡೋದು ಅನ್ನೋದೇ ದೊಡ್ಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೀಗಿದ್ದಾಗ ನಮಗೆ ಫಸ್ಟ್ ಥಿಂಗ್ ಪಾಯಿಂಟ್ ಟು ಬಿ ನೋಟೆಡ್ ಏನು ಅಂದರೆ, ಈ ಸಿನಿಮಾ ಅನಂತಪುರ್, ಹಿಂದೂಪುರ್, ಎಲ್ಲ ಕರ್ನಾಟಕ ಬಾರ್ಡರ್ಸ್ ಏನಿದೆಯೋ, ಆಂಧ್ರ, ಮಹಾರಾಷ್ಟ್ರ, ತಮಿಳುನಾಡು, ಕೇರಳ, ಎಲ್ಲ ಕಡೆ ಸೈಮಲ್ಟೇನಿಯಸ್ಲಿ ಎಲ್ಲ ಕಡೆ ರಿಲೀಸ್ ಆಗಿದೆ. ಸೊ ಅಲ್ಲಿಂದ ಫ್ರಮ್ ಡೇ 1 ಇವತ್ತಿನವರೆಗೂ ಹೌಸ್ಫುಲ್ ನಡೀತಾ ಇದೆ. ಎಕ್ಸಾಮ್ ಇದ್ದರೂ ಕೂಡ ಫ್ಯಾಮಿಲೀಸ್ ಎಕ್ಸಾಮ್ ಮುಗಿಸ್ಕೊಂಡು ಸಾಯಂಕಾಲ ಬಂದು ಸಿನಿಮಾ ನೋಡಿ ನಮಗೆ ಒಳ್ಳೆ ರೆಸ್ಪಾನ್ಸಸ್ ಕೊಡ್ತಾ ಇದ್ದಾರೆ. ಸೊ ಇನ್ನೊಂದೇನು ಅಂದರೆ ಮ್ಯಾಮ್, ದಿಸ್ ಈಸ್ ಪ್ರಾಬಬ್ಲಿ ದಿ ಬಿಗ್ಗೆಸ್ಟ್ ರಿಲೀಸ್ ಫಾರ್ ಎ ಕನ್ನಡ ಫಿಲ್ಮ್. ಹೇಳಬೇಕು ಅಂದರೆ 80+ ಸೆಂಟರ್ಸ್, ಮೋರ್ ದೆನ್ 700 ಶೋಸ್. ಇವತ್ತಿಗೂ ಕೂಡ ಎಕ್ಸ್ಟ್ರಾ ಶೋಸ್ಗೆ ಥಿಯೇಟ್ರು ಕೇಳ್ತಾನೆ ಇದ್ದಾರೆ. ಸೊ ಎಸ್, ಒಂದೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ತುಂಬ ನಾನು ಕೃತಜ್ಞತೆ ಇದೆ ಟೀಮ್ಗೆ. ನಾನು ಮಾತು ಬರ್ತಾ ಇಲ್ಲ ಏನು ಮಾತಾಡೋದಕ್ಕೆ, ಬಟ್ ಐ ಆಮ್ ವೆರಿ ಹ್ಯಾಪಿ ಫಾರ್ ದಿಸ್. ಈ ಸಿನಿಮಾಗೆ ಕೆಲಸ ಮಾಡೋದಕ್ಕೆ ನಾನು ತುಂಬ ಹೆಮ್ಮೆ ಪಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ನಮಗೂ ತುಂಬ, ಇಡೀ ತಂಡಕ್ಕೆ, ನನಗಷ್ಟೇ ಅಲ್ಲ, ಆ್ಯಸ್ ಎ ಪ್ರೊಡ್ಯೂಸರ್ ಟು ಆಲ್ ಆಫ್ ಅಸ್, ದರ್ಶನ್ ಅವ್ರಿಗೆ, ಎಲ್ಲರಿಗೂ, ಇಡೀ ತಂಡಕ್ಕೆ ತುಂಬ ಸಂತೋಷ ಆಗಿದೆ. ಬಿಕಾಸ್ ಕನ್ನಡ ಸಿನಿಮಾ ಈ ಭಾರತದಾದ್ಯಂತ ಒಂದೇ ರೀತಿ ರಿಪೋರ್ಟ್ ಇದೆ, ಎಲ್ಲೋ ಇಲ್ಲಿ ಮಾತ್ರ ಅನ್ನೋದಲ್ಲ. ಬಿಗಿನಿಂಗಲ್ಲಿ ನಾವು ಶೋಸ್ ಕೇಳ್ತಾ ಇದ್ದಾಗ ನನಗೆ ಅವ್ರು ಹೇಳ್ತಾ ಇದ್ರು ಒಂದೊಂದು ಶೋ ಕೊಡೋರು ಅಂತ. ರಿಪೋರ್ಟ್ ಚೆನ್ನಾಗಿದ್ದ ಹಾಗೆ ಅವತ್ತೇನೆ ಶೋಸ್ ಜಾಸ್ತಿ ಹಾಕೊಂಡು ಬಂದಿದೆ. ಸೊ ಈಗ ಏನೋ ತಿರುಪತಿ ಆ್ಯಡ್ ಮಾಡ್ತಾ ಇದ್ದಾರೆ, ಆ ಥರ ಏನೋ ಅಕ್ರಾಸ್ ಇಂಡಿಯಾ ಯಜಮಾನ ಹೋಗ್ತಾ ಇದೆ ಕನ್ನಡ ಭಾಷೆಯಲ್ಲೇ. ಅದು ತುಂಬ ದೊಡ್ಡ ಹೆಮ್ಮೆಯ ವಿಷಯ. ಮತ್ತೆ ಈ ಸಿನಿಮಾ ನಾನು ಫಸ್ಟು ಯಾರ್ಯಾರು ಈ ಸಿನಿಮಾನ ಜನಕ್ಕೆ ತಲುಪಿಸಿದಾರೋ, ರ್ಯಾಡಿಕಲ್ ಫ್ರೇಮ್ಸ್ ಇರ್ಬೋದು, ಹಾಗೆ ದ ಸ್ಪೈ ಇರ್ಬೋದು, ಅಂಥವರು ಮೊದಲು ಮಾತಾಡ್ತಾರೆ. ಆ ನಂತರ ನಾವೆಲ್ಲ ಮಾತಾಡ್ತೀವಿ. ಪೈ ಅವರೇ
ಬೇಕು. ಈಗ 50% ಬಂದಿದ್ದಾರೆ, ಇನ್ನು 50% ಬರಬೇಕು. ಈಗ ಎಕ್ಸಾಮ್ ಇರೋದ್ರಿಂದ ಇನ್ನೂ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತೇಳಿ ನಾವು ಹೇಳೋಕ್ಕಾಗ್ತಾಯಿಲ್ಲ. ಈ ಪಿಕ್ಚರು ದರ್ಶನ್ ಸರ್ ಅವ್ರದ್ದು ನಾನು ಹಿಂದೆನೂ ಸಿನಿಮಾ ಮಾಡಿದ್ದೀನಿ ರಿಲೀಸು, ಆದರೆ ಈ ಥರ ಒಂದು ಕಲೆಕ್ಷನ್ಸು ಯಾವತ್ತೂ ನೋಡಿಲ್ಲ. ಎಲ್ಲ ಚಿತ್ರಗಳಿಗಿಂತ ಮೀರಿದೆ ಅಂತ ನಾನು ಹೇಳ್ಬೋದು. ಆಮೇಲೆ ಮಲ್ಟಿಪ್ಲೆಕ್ಸಲ್ಲಿ ಇದುವರೆಗೂ ದರ್ಶನ್ ಸರ್ದು ಈ ಕಲೆಕ್ಷನ್ ನಾನು ನೋಡಿರಲಿಲ್ಲ. ಭಾಳ ಚೆನ್ನಾಗಿ ಬಂದಿದೆ ಕಲೆಕ್ಷನ್. ಎಲ್ಲ ಶೋ ಫುಲ್ ಆಗಿದೆ ಮಲ್ಟಿಪ್ಲೆಕ್ಸ್. ಎಕ್ಸ್ಟ್ರಾ ಶೋ ಹೊಡೆದಿಲ್ಲ, 17 ಶೋ ಹೊಡೆದಿರೋದು ಇದೆ ಕೆಲವು ಥಿಯೇಟರ್ಗಳಲ್ಲಿ ಮಲ್ಟಿಪ್ಲೆಕ್ಸ್. ನಾನು ತುಂಬ ಖುಷಿಯಾಗಿದೆ. ಈ ಚಿತ್ರ ಬಿಡುಗಡೆ ಮಾಡಬೇಕಂತೇಳಿ ನಾನು ಸ್ವಲ್ಪ ಹಿಂದೇಟ್ ಹಾಕಿದೆ. ಸ್ವಲ್ಪ ನನ್ನ ಸಿನಿಮಾನೇ ನಾನೇ ಕಿಲ್ ಮಾಡ್ತಾ ಇದ್ದೀನಲ್ಲ ಅಂತ. ಇದ್ರ ಹಿಂದಿನ ಸಿನಿಮಾ ನಾನೇ ರಿಲೀಸ್ ಮಾಡಿದ್ದೆ, ನಟ ಸಾರ್ವಭೌಮ. ನನ್ನ ಹಿಂದಿನೇ 3ನೇ ವಾರದಲ್ಲಿ ತಕ್ಷಣ ಬರ್ತಾ ಇದೆಯಲ್ಲ ಅಂದ್ಕೊಂಡು ನಾನು ಅದನ್ನು ನೋಡಿಲ್ಲ. ಆದರೆ ಈ ಚಿತ್ರ ರಿಲೀಸ್ ಮಾಡಿದೆ, ಧೈರ್ಯವಾಗಿ ಮಾಡಿದೆ ನಾನು. ಭಾಳ ಚೆನ್ನಾಗಿ ಬಂದಿದೆ ಸಿನಿಮಾ. ನನಗೂ ಖುಷಿ ಆಯಿತು, ನಾನು ಖುಷಿಯಾಗಿದ್ದೀನಿ. ಈ ಥರ ಕಲೆಕ್ಷನ್ಸ್ ನಾನು ಯಾವತ್ತೂ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ 40 ವರ್ಷದಲ್ಲಿ ನೋಡಿದ್ದೀನಿ. ಸುಮಾರು ನಾನು 300 ಮೇಲೆ ರಿಲೀಸ್ ಮಾಡಿದ್ದೀನಿ. ಇದ್ರದ್ದು ನಾನು ಈ ಥರ ಕಲೆಕ್ಷನ್ ನೋಡಿದ್ದೀನಿ. ನನಗೂ ಖುಷಿ ಆಗ್ತಾಯಿತ್ತು. ಥ್ಯಾಂಕ್ ಯು. ಸ್ನೇಹಿತರೆ, ಒಂದು ಚಿತ್ರ ಮಾಡೋದು ಬಹಳ ಕಷ್ಟ. ಆ ಚಿತ್ರ ಆದಮೇಲೆ ಗೆಲ್ಲಿಸೋದು ಇನ್ನೂ ಕಷ್ಟ. ಆಮೇಲೆ ಜನರ ಪ್ರತಿಕ್ರಿಯೆ ಭಾಳ ಅದ್ಭುತವಾಗಿ ಬರೋದಿದೆ. ಮತ್ತು ಕಲೆಕ್ಷನ್ ಇದೆಯಲ್ಲ, ಇವೆಲ್ಲವೂ ನಿಜವಾಗಿಯೂ ಭಾಳ ದೊಡ್ಡ ಮಟ್ಟದಲ್ಲಿ ವಿಚಾರ ಮಾಡುವಂಥದ್ದು. ಇಂಥ ಸಂದರ್ಭದಲ್ಲಿ ಈಗ ಇನ್ನೂ 1 ವಾರ ಆಗಿದೆ. ಈ ವಾರದಲ್ಲಿ ಒಳ್ಳೆಯ ಪ್ರತಿಕ್ರಿಯೆಗಳು ಬರ್ತಿದೆ. ಹೆಚ್ಚು ಹೆಚ್ಚು ಜನರು ಇದನ್ನು ನೋಡ್ತಾ ಇದ್ದಾರೆ. ನಮ್ಮ ಡಿಸ್ಟ್ರಿಬ್ಯೂಟರ್ ಹೇಳ್ದಂಗೆ ಇನ್ನೂ ಫ್ಯಾಮಿಲಿ ಆಡಿಯನ್ಸ್ 50% ಬರೋದರಲ್ಲಿದ್ದಾರೆ ಅಂತಾರೆ. ನಾನು ನಿಮ್ಮಲ್ಲಿ ಒಂದು ಕ್ಷಮೆ ಕೇಳಬೇಕು, ನಾನಿನ್ನೂ ನೋಡಿಲ್ಲ. ಯಾಕೆಂದರೆ ನಿನ್ನೆ ರಾತ್ರಿವರೆಗೂ ಬೇರೆ ಕಡೆ ಇರೋ ಶೂಟಿಂಗ್ನಲ್ಲಿ, ಹಾಗಾಗಿ ನೋಡೋಕ್ಕಾಗಿಲ್ಲ. ಭಾಳ ಕುತೂಹಲ ಇದೆ ನೋಡೋಕ್ಕೆ. ಯಾಕೆಂದರೆ ಮಾಡ್ತಾನೆ ನಾವು ಬಹಳ ಎಂಜಾಯ್ ಮಾಡಿದಂಥ ಸಿನಿಮಾ. ಓಕೆ, ಅಲ್ಲಿ ಒಬ್ಬ ದೊಡ್ಡ ಹೀರೋ ಜೊತೆಗೆ ಮಾಡ್ತಾಯಿದ್ದೀವಿ. ಆದರೆ ಎಂದೂ ಕೂಡ ಅವರೊಬ್ಬರು ದೊಡ್ಡ ಹೀರೋ, ನಾವೊಬ್ಬರು ಪೋಷಕ ಕಲಾವಿದರು, ಇನ್ನೊಬ್ರು ಯಾರೋ ಇದು ಅಂತ ಈ ಥರ ಇಲ್ಲ. ಒಂದು ಫ್ಯಾಮಿಲಿ ಅಟ್ಮಾಸ್ಫಿಯರ್ನಲ್ಲಿ ನಮಗೆ ಸುರೇಶ್ ಆಗಲಿ, ಹರಿಕೃಷ್ಣ ಅವರಾಗಲಿ, ಕುಮಾರ್ ಆಗಲಿ, ಎಲ್ಲರೂ ಒಟ್ಟುಗೂಡಿ ಎಂಜಾಯ್ ಮಾಡ್ಕೊಂಡು ಮಾಡಿದಂಥ ಸಿನಿಮಾ. ಯಾವಾಗಲೂ ನಾವು ಒಂದು ಸೆಟ್ನಲ್ಲಿ ನಾವು ಎಂಜಾಯ್ ಮಾಡಿದ್ದೀವಿ ಒಂದು ಸಿನಿಮಾ ಅಂದರೆ ಅದು ಸಾಮಾನ್ಯವಾಗಿ ಜನರಿಗೂ ಅಷ್ಟೇ ಚೆನ್ನಾಗಿ ತಲುಪುತ್ತೆ ಅನ್ನೋ ನನ್ನ ಭಾವನೆ. ಈ ಚಿತ್ರಕ್ಕೆ ಒಳ್ಳೆಯದಾಗಲಿ, ಇದು ಹೆಚ್ಚು ಹೆಚ್ಚಿನ ಜನರನ್ನು ತಲುಪಲಿ ಅಂತ ಹೇಳಿ ಆಶಿಸ್ತೀನಿ. ವಂದನೆ. ಅಂತರಾತ್ಮ ಹೇಳ್ತಾ ಇತ್ತು, ನಾನೊಂದು ಯಶಸ್ಸಿನ ಹೊಸ್ತಿಲಲ್ಲಿ ನಿಂತ್ಕೊಂಡಿದ್ದೀನಿ, ಈಗ ಯಶಸ್ಸಿನ ಒಳಗೆ ಸೇರ್ಕೊಂಡಿದ್ದೀನಿ. ತುಂಬ ಖುಷಿ ಆಗ್ತದೆ. ಒಂದು ನಾವು ಬೇಸಿಕಲಿ ಸಿನಿಮಾ ಕೆಲಸಗಾರರು. ನಾವು ಕೆಲಸ ಮಾಡುವ ಸಿನಿಮಾ ಅದು ಒಳ್ಳೆ ರಿಸಲ್ಟ್ ಕೊಡಲಿ, ಅದರ ನಟನೆ ತುಂಬ ಚೆನ್ನಾಗಾಗಲಿ, ಅದರ ಯಜಮಾನರಿಗೆ ಒಳ್ಳೆಯದಾಗಲಿ ಅಂತ ನಾವು ಎಷ್ಟೇ ನಮ್ಮ ಸಂಬಳಕ್ಕೆ ಜಗಳ ಆಡಿದರೂ ಕೂಡ ಮನಸ್ಸಲ್ಲಿ ಹಾರೈಸ್ತಾ ಇರ್ತೀವಿ. ಅದು ಇಲ್ಲಾಗಿದೆ. ನನಗೆ ಭಾರಿ ಖುಷಿ. ನಮ್ಮ ಯಜಮಾನರಿಗೆ ಹಾಡು, ಸಂಗೀತ, ನಟ ಎಲ್ಲರೂ ಸಕ್ಸಸ್ ಆಗಿದ್ದೀವಿ ಅನ್ನೋದು ತುಂಬ ಖುಷಿ. ನಾನೊಂದು ಸಣ್ಣ ಸ್ಟಾಟಿಸ್ಟಿಕ್ಸ್ ಕೊಡ್ತೀನಿ. ನನ್ನ ಜೊತೆ ಸುಮಾರು 60 ಹುಡುಗರು ಕೆಲಸ ಮಾಡ್ತಾರೆ ಸೆಟ್ಟಿಗೆ. ಅದರಲ್ಲಿ ಹೆಚ್ಚಿನವರು ಉತ್ತರ ಕರ್ನಾಟಕದ ಹಳ್ಳಿಗಾಡಿನ ಹುಡುಗರು. ನಾನು ಸುಮಾರು 25 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ಒಂದು 50-60 ಸಿನಿಮಾ ಕೆಲಸ ಮಾಡಿದ್ದೀನಿ. ಯಾವತ್ತೂ ಕೂಡ ಸಿನಿಮಾ ಆದಮೇಲೆ ಹುಡುಗರು ಸರ್ ನಾವು ಸಿನಿಮಾ ನೋಡಲೇಬೇಕು ಅಂತ ಹೇಳಿದ್ದೇ ಇಲ್ಲ. ಈ ಸಾರಿ ಕೆಲಸದ ಒತ್ತಡ ಇದೆ, ನಾನು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಕೂತ್ಕೊಂಡಿದ್ದೆ. ಇಲ್ಲ ಸಿನಿಮಾ ನೋಡೋಣ, 1 ವಾರ ಆದಮೇಲೆ ನೋಡೋಣ, ಈಗ ಬೇಡ, ನಾನೇ ಟಿಕೆಟ್ ಕೊಡಿಸ್ತೀನಿ ಅಂತ ನಾನು ಟಿಕೆಟು ಕೊಡ್ತೀನಿ ಅಂತ ಹೇಳಿದ್ದೆ. ಆದರೆ ಈ ಸಾರಿ ಮೊನ್ನೆ ನನ್ನಲ್ಲಿರುವ 42 ಹುಡುಗರು ಕಂಪಲ್ಸರಿ ಕೂತು ಸಂಜೆ ಹೊತ್ತಿಗೆ ಬಂದು ಸರ್ 6 ಗಂಟೆ ಕೆಲಸ ಕ್ಲೋಸು, ನಾವು ಸಿನಿಮಾ ಹೋಗ್ಬೇಕಂತ 42 ಹುಡುಗರು 2 ದಿವಸ ನೋಡಿದ್ದಾರೆ. ಇದು ಇಡೀ ಕರ್ನಾಟಕಕ್ಕೆ ಸಣ್ಣ ಮಾದರಿ. ಥ್ಯಾಂಕ್ ಯು. ಅವರೇ ಆದ ವಿನೋದ್ ಮಾಡಿರೋ ರೈನ್ ಎಫೆಕ್ಟ್ ಫೈಟ್ ವಿನೋದ್ ಅತ್ಯುತ್ತಮವಾಗಿ ಮಾಡಿದ್ದಾರೆ. ಆ್ಯಂಡ್ ವಿನೋದ್ ಮಾತಾಡಲೇಬೇಕು. ಮಾತಾಡಿ. ಎಲ್ರಿಗೂ ನಮಸ್ತೆ ಸರ್. ನಾವು ಮುಂದೆ ಕೂತ್ಕೊಂಡು ಮಾತಾಡೋಕ್ಕೆ ಬರಲ್ಲ, ಸೊ ಹಿಂದೆ ಕೂತ್ಕೊಂಡು ಕೆಲಸ ಮಾಡ್ತೇವೆ. ಆದರೆ ನನಗೆ ತುಂಬ ಜವಾಬ್ದಾರಿ ಹೊರಿಸ್ಬಿಟ್ಟವ್ರೆ ದರ್ಶನ್ ಸರ್. ಈಗ ಹೆಂಗೆ ನಿಭಾಯಿಸೋದು ಗೊತ್ತಾಗ್ತಾಯಿಲ್ಲ. ಬಟ್ ಆದರೂ 100%
ಸಾರ್ಗೋಸ್ಕರ ನಿಭಾಯಿಸ್ತೇನೆ. ಬಟ್ ಸಿನಿಮಾ ಅದ್ಭುತವಾಗಿ ಬಂದಿದೆ, ಅದೊಂದೇ ಖುಷಿ. ಸಿನಿಮಾ ಫೈಟ್ಸು, ಸೀನ್ಸ್ ಆಗಿರ್ಬೋದು, ಡ್ಯಾನ್ಸಸ್ ಆಗಿರ್ಬೋದು, ಬಟ್ ಅದ್ಭುತವಾಗಿದೆ, ಯಶಸ್ವಿ ಆಗಿದೆಯಲ್ಲ, ತುಂಬ ಖುಷಿ. ಅದೊಂದೇ ಹೇಳಕ್ಕೆ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವಿನೋದ್. ಎಲ್ಲರಿಗೂ ನಮಸ್ಕಾರಗಳು. ನಾನು ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ನನ್ನ ಜೀವನದಲ್ಲೇ ಇಷ್ಟೊಂದು ರೆಸ್ಪಾನ್ಸ್ ಬಂದಿರಲಿಲ್ಲ ನನಗೆ. ನೀನು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದೀಯಾ, ತುಂಬ ಚೆನ್ನಾಗಿ ಮಾಡಿದೀಯಾ ಅಂತ. ಇಷ್ಟಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ಯಾಕೆ ಗೊತ್ತೇ ಅದೇ ಹೇಳು ಫಸ್ಟು. ಸಂತೋಷಕ್ಕೆ ಪಲ್ಟಿ ಹೊಡಿತೇನೆ ಯಾವುದಕ್ಕದು. ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಯಜಮಾನ ಸಿನಿಮಾ. ಇಲ್ಲ ಸೌಂಡ್ ಕೊಡ್ಬೇಡ ಮಧ್ಯದಲ್ಲಿ. ಮೊದಲಿಗೆ ಮೀಡಿಯಾ ಹೌಸ್ ಮೇಡಮ್ಗೆ, ಸುರೇಶ್ ಸರ್ಗೆ, ದರ್ಶನ್ ಅಣ್ಣವ್ರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸೋಕೆ ಇಷ್ಟಪಡ್ತೀನಿ. ಯಾಕಂದರೆ ಇಂಥ ಒಂದು ದೊಡ್ಡ ಸಿನಿಮಾದಲ್ಲಿ ನಮ್ಮಂಥ ಪುಟ್ಟ ಕಲಾವಿದರಿಗೆ ಅವಕಾಶ ಕೊಟ್ಟು ನೀನು ಬಂದು ಮಾಡಿ ಕ್ಯಾರೆಕ್ಟರ್ನ ಅಂತ ಹೇಳಿದಾಗ ತುಂಬ ಖುಷಿ ಆಯಿತು. ಸಾಧು ಸರ್ ಕಾಂಬಿನೇಷನ್ನು, ಜೊತೆಗೆ ನನ್ನ ಸ್ನೇಹಿತರು ಹಿತೇಶು, ಸಂಜು ಬಸಯ್ಯ, ಪಿ ಡಿ ಸತೀಶಣ್ಣ ಇವ್ರ ಜೊತೆಯೆಲ್ಲ ವರ್ಕ್ ಮಾಡಿ. ಹರಿಕೃಷ್ಣ ಸರ್, ಥ್ಯಾಂಕ್ ಯು ವೆರಿ ಮಚ್. ನಿಮಗೂ ನಿಮ್ಮ ಮೊದಲ ನಿರ್ದೇಶನದಲ್ಲಿ ನಮ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಖುಷಿ ಆಯಿತು. ಈಗ ಹೊರಗಡೆ ಹೋದಾಗ ಫಸ್ಟು ಬೇರೆ ಹೆಸರಿಟ್ಕೊಂಡು ಕರೀತಿದ್ರು, ಇವಾಗ ಅಂಟ್ಕೊಂಡ್ರೆ ಡಬ್ಬ ಯಾವಾಗ ಕೀಳ್ತೀಯಪ್ಪ ಅಂತ ಕೇಳ್ತಾರೆ. ಸಾಧು ಸರ್ ಅಂಟ್ಕೊಂಡ್ರೆ ಡಬ್ಬ ಯಾವಾಗ ಬಿಡಿಸ್ಕೊಂಡ್ರಿ ನೀವು, ಯಾವ ಸೊಲ್ಯೂಷನ್ ಹಾಕಿದ್ರಿ ಅಂತ ಕೇಳ್ತಾರೆ. ಸೊ ಅಂಥ ಒಂದು ಒಳ್ಳೊಳ್ಳೆ ಸೀನ್ಗಳನ್ನ ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತರು ಹರಿಕೃಷ್ಣ ಸರ್, ಜೊತೆಗೆ ಹಿರಿಯ ಕಲಾವಿದರ ಜೊತೆ ಒಂದು ಆ್ಯಕ್ಟ್ ಮಾಡೋಂಥ ಸೌಭಾಗ್ಯ ಸಿಕ್ಕಿದ್ದು ತುಂಬ ಖುಷಿ ಕೊಡೋವಂಥ ವಿಷಯ. ನನಗೂ ಮಾತು ಬರ್ತಿಲ್ಲ, ಆದರೆ ಇವ್ನಿಗೆ ಹೇಳೋಕ್ಕಾಗೋದಿಲ್ಲ. ಸೊ ಮತ್ತೊಮ್ಮೆ ನಿಮ್ಗೆಲ್ರಿಗೂ ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ದರ್ಶನ. ಹಿಂಗೆ ಮಾತಾಡಬೇಕು. ಎಲ್ರಿಗೂ ನಮಸ್ಕಾರ. ಸಂಜು ಮಾತಾಡಬೇಕಾದ್ರೆ ಕೂಗಿದ್ದೆ, ಬಟ್ ನನಗೆ ಕೂಗಲಿಕ್ಕೆ ಬರ್ತಿಲ್ಲ, ಭಯ ಆಗ್ತುಂಟು. ಮೊದಲದಾಗಿ ಮೀಡಿಯಾ ಹೌಸ್ ಅವ್ರಿಗೆ ಎಲ್ರಿಗೂ ಧನ್ಯವಾದ ಹೇಳಬೇಕು. ಯಾಕಂತ ಹೇಳಿದ್ರೆ ನಾವೆಲ್ಲರೂ ಕಾಮಿಡಿ ಅಡಿಯಲ್ಲಿದ್ದರು. ಇಲ್ಲ ಅಲ್ಲ, ಖಂಡಿತ ಮೊದಲದಾಗಿ ನಾನು ಅಣ್ಣಾಜಿಗೆ ಥ್ಯಾಂಕ್ಸ್ ಹೇಳಬೇಕು, ದೊಡ್ಡ ಥ್ಯಾಂಕ್ಸ್. ಯಾಕಂತ ಹೇಳಿದ್ರೆ ಕಾಮಿಡಿ ಅಡಿಯಲ್ಲಿ ನಮ್ಮನ್ನೆಲ್ಲ ನೋಡಿದ್ರಿ, ಎಲ್ಲೋ ಇದ್ದ ಪುಟ್ಟ ಕಲಾವಿದರ ಈಗ ಗುರುತು ಸಿನಿಮಾ ಅಂತ ದೊಡ್ಡ ಸಿನಿಮಾದಲ್ಲಿ ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿ ಕೊಟ್ಟರು. ನನ್ನ ಖುಷಿನೇ ಯಾಕೋತಣ ಒಂದೊಂದು ಖುಷಿನೇ ಹೇಳಲೇಬೇಕು. ಯಾಕಂತ ಹೇಳಿದ್ರೆ ದರ್ಶನ ನನಗೆ ಹಿಂದೆ ಕೈ ಕಟ್ಕೊಂಡು ನಿಂತ್ಕೊಂಡ್ರು, ಅದೊಂದು ನಮ್ಮ ಭಾಗ್ಯ. ನಾನು ಅದನ್ನೇ ಹೇಳ್ಕೊಂಡಿದ್ದೆ, ಅದು ನನಗೆ ತುಂಬ ಖುಷಿ ಆಯ್ತು. ಮತ್ತು ಸೆಟ್ಟಲ್ಲಿ ನಮ್ಮ ಹರಿಕೃಷ್ಣ ಸರ್ ಆಗಿರ್ಬೋದು, ಆ್ಯಕ್ಟ್ ಮಾಡಬೇಕಾದ್ರೆ ಪ್ರತಿಯೊಂದಕ್ಕೂ ಒಳ್ಳೆ ಟಿಪ್ಸನ್ನು ಕೊಡ್ತಿದ್ರು. ಕಾಮಿಡಿ ಆಗಿರ್ಬೋದು, ಡೈಲಾಗ್ಸ್ ಆಗಿರ್ಬೋದು, ಯಾವ ರೀತಿ ಹೇಳಬೇಕಂತ ಹೇಳ್ಕೊಡ್ತಿದ್ರು. ಮತ್ತು ನಮ್ಮ ಪ್ರೊಡ್ಯೂಸರ್ಸ್ ಬಗ್ಗೆ ಹೇಳ್ಬೇಕಂತೇನಿಲ್ಲ, ತುಂಬ ಪ್ರೀತಿಯಿಂದ ನಿಮ್ಮನೆ ಮಕ್ಕಳಾಗೆ ನಮ್ಮನ್ನು ಸೆಟ್ಟಲ್ಲಿ ನೋಡ್ಕೊಂಡಿರ್ತೀವಿ. ಹಾಗೆ ಹೀರೋಯಿನ್ ಮೇಡಮ್, ಮತ್ತೊಂದು ನಮ್ಮ ಹಿರಿಯ ಕಲಾವಿದರ ಬಗ್ಗೆ ಹೇಳಲೇಬೇಕು. ಸೆಟ್ಟಲ್ಲಿ ನಮ್ಮನ್ನು ನಾವು ಕಾಮಿಡಿ ಮಾಡ್ತಿದ್ರು, ನಮ್ಮನ್ನು ನಮಗಿಂತ ಜಾಸ್ತಿ ನಗಾಡ್ತಿರೋದು ಇವರೇ. ಹಾಗೆ ಈ ಒಂದು ಸಿನಿಮಾದಲ್ಲಿ ಇವತ್ತು ಸಕ್ಸಸ್ ಅನ್ನು ಮಾಡ್ತಿದ್ದೀವಿ, ಇದಕ್ಕೆಲ್ಲರೂ ನೀವೇ ಕಾರಣ, ನಿಮ್ಮ ಹಿಂದೆ ನಾವು ಕೂಡ ಇದ್ದೇವೆ ಅಂತ ಹೇಳ್ಕೊಂಡು ಥ್ಯಾಂಕ್ ಯು ಸೋ ಮಚ್. ದೊಡ್ಡ ಕ್ಯಾನ್ವಸ್ನ ಫಿಲಮ್ನ ಯಾವತ್ತೂ ಆ್ಯಕ್ಟ್ ಮಾಡಿರಲಿಲ್ಲ. ಬಿ ಸುರೇಶ್ ಅವ್ರು ಕರೆದಾಗ ಆಶ್ಚರ್ಯನೇ ಆಯಿತು. ಯಾಕಂದರೆ ನನ್ನ ಪರ್ಫಾರ್ಮೆನ್ಸ್ ಬಗ್ಗೆ ನನಗೆ ಅಷ್ಟು ನಂಬಿಕೆ ಇರಲಿಲ್ಲ. ಅದನ್ನು ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಇವಾಗ ಮೆಟ್ರೋಯಿಂದ ಹೇಳ್ಕೊಂಬರ್ತಾ ಯಾರೋ ಸಿಕ್ಬಿಟ್ಟು ಇವಾಗ ಯಜಮಾನ್ ನೋಡ್ಕೊಂಬಂದೆ ಚೆನ್ನಾಗಿ ಮಾಡಿದ್ದೀರಾ, ಸೊ ಸಾಕಷ್ಟು ರೆಕಗ್ನಿಷನು ಸಿಗ್ತಿದೆ.
ಆ್ಯಂಡ್ ಹಾಗೆ ಸಾಕಷ್ಟು ವಿಷಯಗಳು ಗೊತ್ತಾಯಿತು. ದರ್ಶನ್ ನನಗಿನ್ನ ಉದ್ದ ಇದ್ದಾರೆ. ಶಿವರಾಜ್ ಮನೆಯಲ್ಲಿ ಕಬಾಬು ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಈ ಥರ ಸಾಕಷ್ಟು ಜೊತೆಲಿದ್ದು ನಮ್ಮ ದತ್ತಣ್ಣನ ಫಸ್ಟ್ ಪರ್ಸನ್ ಮಾತು, ಅವರು ಹಿತೇಶ್ನ ಮಾತಾಡಿಸುವಾಗ ಹಿತೇಶ್ ಯಾರು ಅಂತ ಹಿತೇಶ್ನ ಕೇಳೋದು, ಈ ಥರ ಸಾಕಷ್ಟು ಕಾಮಿಡಿ ನಡೆದಿತ್ತು. ಆ್ಯಂಡ್ ತುಂಬ ಸೆಟ್ 12 ದಿವಸನೂ ಭಾಳ ಎಂಜಾಯ್ ಮಾಡಿದೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ಆಪರ್ಚುನಿಟಿ. ಶೈಲಜಾ, ಗೀಸು ಸರ್, ಥ್ಯಾಂಕ್ ಯು ವೆರಿ ಮಚ್. ಐ ಆಮ್ ಸಾರಿ, ಒನ್ ಲಾಸ್ಟ್ ಥಿಂಗ್. ಒಂದು ಸೀನ್ ಇದೆ, ಅದರಲ್ಲಿ ಸಾಧು ಕೋಕಿಲ, ನಾನು ಶಿವು ಎಲ್ಲ ಆ್ಯಕ್ಟ್ ಮಾಡುವಾಗ ಆ ಡ್ರಮ್ಮು ಕೈಗೆ ಅಂಟ್ಕೊಂಡಿದ್ದು, ಡಬ್ಬ ಎಣ್ಣೆ ಡಬ್ಬ ಕೈಗೆ ಅಂಟ್ಕೊಬೇಕು. ಕೈಗೆ ಅಂಟ್ಕೊಂಡಿದ್ದು ಏನು ಮಾಡಿದ್ರು ನಿರ್ದೇಶಕರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಆ್ಯಕ್ಚುಲ್ ಅದೇನು ಗಮ್ಮದು, ಏನು ಗಮನಿಸಿದೆ, SR ಗಮನ ನನ್ನ ಕೈಗೆ ಹಾಕಿ ಡಬ್ಬ ಕಳಿಸಿ ಫೀಲ್ ಬರೋಕ್ಕೆ. ಆಮೇಲೆ ಅದನ್ನು ತೆಗಿಯೋಕ್ಕೆ ಒಂದು ಅರ್ಧ ಗಂಟೆ ತಿನ್ನರಲ್ಲಿ ಉಜ್ಜಿ, ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್. ಆ್ಯಕ್ಚುಲಿ ಚೆನ್ನಾಗಿ ಬಂತು ಸರ್. ಬಟ್ ಇವಾಗ ಥ್ಯಾಂಕ್ ಯು. ಬಂದಿರೋ ಹಿರಿಯರು, ಪ್ರಸ್ತುತರು, ವೇದಿಕೆ ಮೇಲಿರೋ ದರ್ಶನ್ ಸರ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಏನಕ್ಕಂದರೆ ಸಾರ್ ಜೊತೆ ಮಾಡುವಾಗ ಪ್ರತಿಯೊಂದು ಸಾಂಗ್ ಮಾಡೋವಾಗಲೂ ಒಂದೊಂದು ಚಾಲೆಂಜಿಂಗ್ ಇರುತ್ತೆ. ಇದರಲ್ಲಿ ಏನಾದ್ರು ಹೊಸ್ತರ ಮಾಡ್ಬೋದು. ಏನಕ್ಕಂದರೆ ಸಾರ್ ಹತ್ರ ಮಾಡೋವಾಗ ಒಂದು ಕನ್ಸೆಪ್ಟ್ ಕಾಣೋ ಥರ ಕನಸು ಕಾಣ್ತಾ ಇದೀವಿ ಅಂದರೆ ಪಕ್ಕ ಅಲ್ಲಿ ಸ್ಕ್ರೀನ್ ಮೇಲೆ ಏನಕ್ಕಾದ್ರೆ ಪ್ರೊಡ್ಯೂಸರ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಆ ಕನಸಿಗೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಅದೇ ಥರ ಈ ಪಿಕ್ಚರಲ್ಲಿ ನನಗೆ ಹೇಳ್ಬೇಕಂದ್ರೆ ಒಂದೇ ಸಾಂಗಲ್ಲಿ ಒಂದು 6 ಹೀರೋಗಳನ್ನ ಒಂದು ಜೊತೆಗೆ ವರ್ಕ್ ಮಾಡೋ ಅಂಥ ಅವಕಾಶ ಸಿಕ್ತು. ಅದಕ್ಕೆ ಹರಿ ಸರ್ಗಾಗಲಿ, ಡೈರೆಕ್ಟರ್ ಸರ್ಗಾಗಲಿ, ಪ್ರೊಡ್ಯೂಸರ್ ಸರ್ಗಾಗಲಿ ತುಂಬ ಥ್ಯಾಂಕ್ಸ್ ಅಂತ ಹೇಳ್ಕೊತೀವಿ. ಇದರಲ್ಲಿ ಇನ್ನೊಂದು ವಿಶೇಷ ಏನಂದರೆ ಸಾರ್ ಮಗನ ಜೊತೆ ವರ್ಕ್ ಮಾಡೋದು ಇನ್ನೂ ಖುಷಿ ಆಯಿತು. ಫ್ಯೂಚರ್ ಇದು ಇಲ್ಲ, ಅದೇ ಚಾಮು ಸ್ಟೇಜ್ ಹೊರಗಡೆ ಕೂತಾಗ ಸೈಲೆಂಟಾಗಿ ಏನೋ ಪಾಪು ಥರ ಹೆಂಗೆ ಕೂತಿರೋದು, ಅದೇ ಫ್ರೇಮ್ ಮುಂದೆ ಕೂತಾಗ ಎಲ್ಲರಿಗೂ ಒಂದು ಐ ಕಾಂಟ್ಯಾಕ್ಟ್ ಇರುತ್ತೆ. ಮಾನಿಟ್ರಲ್ಲಿ ನೋಡುವಾಗ ಅದು ನೋಡ್ತಾ ಇದ್ದಾಗ ಅವ್ರು ಮಾಡ್ತಾ ಇರುವಾಗ ಕಟ್ ಅಂತ ಹೇಳೋಕ್ಕೆ ಮನಸ್ಸಾಗಲ್ಲ. ಆ ಥರ ಅನುಭವ ಆಯಿತು. ನಿಜ ಅಲ್ಲ, ಚೆನ್ನಾಗಿತ್ತು, ಗುಡ್. ಆಮೇಲೆ ಈ ಅವಕಾಶ ಕೊಟ್ಟು ಎಲ್ಲರೂ ಇದು ನೋಡಿದ್ದೀರಾ, ಈಗ ಸಕ್ಸಸ್ಫುಲ್ ಮಾಡೋದಕ್ಕೆ ನಮಗೂ ಮುಂದಕ್ಕೆ ಬೇರೆ ಬೇರೆ ಥರ ಹೊಸ ಹೊಸ ಥರ ಮಾಡೋದಕ್ಕೆ ಒಂದು ಉತ್ಸಾಹ ಎಲ್ಲ ಬರ್ತೈತೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಈ ಸಿನಿಮಾನ ಇಷ್ಟು ದೊಡ್ಡ ಸಕ್ಸಸ್ ಮಾಡಿರೋರು ನಮ್ಮ ಕನ್ನಡ ಜನತೆಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಮಾರ್ಚ್ 1 ರಿಲೀಸ್ ಆದಂಥ ಸಿನಿಮಾ ಇದು. ಸಾಧಾರಣ ಈ ಡೇಟಲ್ಲಿ ಯಾರೂ ಸಿನಿಮಾ ರಿಲೀಸ್ ಮಾಡಲ್ಲ. ಬಟ್ ಸುಮಾರು ಎಕ್ಸಿಬಿಟರ್ಸ್ ನಾನು ಮಾತಾಡಿದಾಗ ಅವ್ರು ಹೇಳಿದ್ದು ದರ್ಶನ್ ಸರ್ದು ರಿಲೀಸ್ ಮಾಡ್ಬೋದು, ತೊಂದರೆ ಆಗಲ್ಲ ಅಂತಂದರು. ಯಾಕಂದರೆ ಎಕ್ಸಾಮ್ಸ್ ಕೂಡ ತೊಂದರೆ ಮಾಡೋದಿಲ್ಲ, ನೀನು ರಿಲೀಸ್ ಮಾಡೋ ಧೈರ್ಯವಾಗಿ ಅಂತ ಹೇಳ್ತಿದ್ರು ನಮಗೆ. ಸೊ ಆ ಧೈರ್ಯಕ್ಕೆ ಮಾರ್ಚ್ 1ಕ್ಕೆ ರಿಲೀಸ್ ಮಾಡಿದ್ದು ಸಿನಿಮಾ. ಸೊ ಇಷ್ಟು ದೊಡ್ಡ ಸಕ್ಸಸ್ ಬಂದಿದೆ. ಈ ಸಕ್ಸಸ್ಗೆ ಕಾರಣರಾದಂಥ ಈ ತಂಡದಲ್ಲಿ ಕೆಲಸ ಮಾಡಿದಂಥ ಎಲ್ಲರೂ, ಅದು ಅಡಪಣ್ಣ ಇರ್ಬೋದು, ಶ್ರೀಶ ಇರ್ಬೋದು, ನಮ್ಮ ಪೊನ್ ಕುಮಾರ್ ಸರ್ ಇರ್ಬೋದು, ಈ ಇಡೀ ತಂಡಕ್ಕೆ ಬೆನ್ನೆಲುಬಾಗಿ ನಿಂತ ನಮ್ಮ ಸುರೇಶ್ ಅಣ್ಣ ಇರ್ಬೋದು, ಇವರೆಲ್ಲರೂ ಇಲ್ಲದೆ ಈ ಸಿನಿಮಾ ಆಗೋಕ್ಕೆ ಚಾನ್ಸೇ ಇಲ್ಲ. ಮೊದಲನೇದಾಗಿ ನನ್ನ ಟೀಮ್ ಅಂತ ಏನಿದೆ ಅವ್ರನ್ನ ಕರೆಯೋಕ್ಕೆ ಇಷ್ಟಪಡ್ತೀನಿ. ಮಾಂಬಳ್ಳಿ, ಸಚಿನ್, ಪ್ರದೀಪ, ಪ್ರೇರಣಾ, ಗುರು, ಚಂದ, ಈ ಇಡೀ ತಂಡ ನಾವೆಲ್ಲ ಒಟ್ಟಾಗಿ ಯಜಮಾನ ಸಿನಿಮಾ ಡೈರೆಕ್ಷನಲ್ಲಿ ನಾವು ಒಟ್ಟಾಗಿ ನಿಂತು ಕೆಲಸ ಮಾಡಿದಂಥದ್ದು. ಸೊ ಇಡೀ ತಂಡಕ್ಕೆ ಒಂದು ಚಪ್ಪಾಳೆ ಕೊಡಿ.
ಯಜಮಾನ ಅನ್ನೋ ಸಿನಿಮಾ ಇದಾಗೋದಕ್ಕೂ ಕಾರಣ ದರ್ಶನ್ ಸರ್, ಇಷ್ಟು ದೊಡ್ಡದಾಗಿ ಆಗೋದಕ್ಕೂ ಕಾರಣ ದರ್ಶನ್ ಸರ್. ಸೊ ಅವ್ರಿಲ್ಲದೆ ಈ ಸಿನಿಮಾ ಇಲ್ಲ, ಅವ್ರಿಗಾಗಿಯೇ ಈ ಸಿನಿಮಾ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಫುಲ್ ಯಜಮಾನ ಟೀಮಿಗೆ ಒಂದು ದೊಡ್ಡ ಕಂಗ್ರ್ಯಾಚುಲೇಷನ್ಸ್ ಹೇಳಬೇಕು. ಇಷ್ಟು ದೊಡ್ಡ ಸಕ್ಸಸ್ಗೆ ನಮ್ಮ ಮೂವಿ ಸೂಪರ್ ಹಿಟ್ ಅದಕ್ಕೆ ಕಾರಣ ನಿಮ್ಮಿಂದ ಆಡಿಯನ್ಸ್. ಸೊ ಈ ಸಪೋರ್ಟಿಗೆ ತುಂಬ ತುಂಬ ಧನ್ಯವಾದಗಳು ಎಲ್ಲರಿಗೂ. ಆ್ಯಂಡ್ ದರ್ಶನ್ ಸರ್ ಅವರ ಮೂವಿ ಒಂದು ಫೆಸ್ಟಿವಲ್ ಥರ ಇದೆ. ಆ್ಯಂಡ್ ನನಗೆ ತುಂಬ ಖುಷಿ ಆಗ್ತಿದೆ ಟು ಬಿ ಅ ಪಾರ್ಟ್ ಆಫ್ ಇಟ್. ಸೊ ಥ್ಯಾಂಕ್ ಯು ಶೈಲಜಾ ಮ್ಯಾಮ್ ಆ್ಯಂಡ್ ಸುರೇಶ್ ಸರ್, ಹರಿಕೃಷ್ಣ ಸರ್, ದರ್ಶನ್ ಸರ್, ತುಂಬ ಧನ್ಯವಾದಗಳು ಈ ಮೂವಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ಒನ್ಸ್ ಅಗೇನ್ ಫುಲ್ ಟೀಮಿಗೆ ಒಂದು ದೊಡ್ಡ ಕಂಗ್ರ್ಯಾಚುಲೇಷನ್ಸ್ ಇಷ್ಟು ದೊಡ್ಡ ಸಕ್ಸಸ್ಗೆ. ಥ್ಯಾಂಕ್ ಯು. ಬಂಧುಗಳು, ಸುಮಾರು 2-2.5 ವರ್ಷದ ಹಿಂದೆ ಹರಿಕೃಷ್ಣ ನನ್ನ ಹತ್ರ ಈ ತರಹದ ಒಂದು ಕತೆ ಮಾಡೋಣ ಅಂತ ಮಾತಾಡಿದಾಗ ಅದಕ್ಕಾಗಿ ಸಂಶೋಧನೆ ಮಾಡೋದಕ್ಕೆ ಶುರು ಮಾಡಿದ್ವಿ. ಚಳ್ಳಕೆರೆಯಿಂದ ಚಿತ್ರದುರ್ಗದವರೆಗೂ ಇದ್ದ ಗಾಣಗಳನ್ನು ಹುಡುಕೊಂಡು ಓಡಾಡಿದ್ವಿ. ಕಾಸರಗೋಡಿನಿಂದ ಸುಮಾರು ಕಾರ್ಕಳದವರೆಗೆ ಎಲ್ಲೆಲ್ಲಿ ಗಾಣಗಳಿದ್ವೋ ಅವನ್ನೆಲ್ಲ ಖುದ್ದಾಗಿ ಹೋಗಿ ಅವ್ರ ಜೊತೆಗೆ ಮಾತುಗಳನ್ನು ಆಡಿದ್ವಿ. ದೊಡ್ಡ ಜರ್ನಿ ಅದು. ಆಗ ಈ ಸಿನಿಮಾ ಯಾರು ಮತ್ತು ಯಾವ ಮಟ್ಟದ ಸಿನಿಮಾ ಆಗಬಹುದು ಅನ್ನುವ ಲೆಕ್ಕಾಚಾರ ಇಲ್ಲದೆ ಒಂದು ಹುಡುಕಾಟ ನಡೀತು. ಆ ಹುಡುಕಾಟದ ನಂತರ ದರ್ಶನ್ ಅವರನ್ನು ಭೇಟಿಯಾಗಿ ಈ ಕಥೆಯನ್ನು ಹೇಳಿ ಅವರು ಒಪ್ಪಿಕೊಂಡ ನಂತರ ಈ ಕಟೆಯುವ ಕೆಲಸ ಭಾಳ ಬೇರೆಯದೇ ಆದ ಸ್ವರೂಪವನ್ನು ತೆಕ್ಕೊಳ್ತು. ನಾವು ಮೊದಲ ಆವೃತ್ತಿ ಚಿತ್ರಕಥೆ ಬರೆದಾಗ ನನಗೆ ಚೆನ್ನಾಗಿ ನೆನಪಿದೆ, ಸುಮಾರು 300 ಪುಟದ ಚಿತ್ರಕಥೆ ಇತ್ತು. ಇಷ್ಟು ದೊಡ್ಡ ಬೃಹತ್ ಗಾತ್ರದ ಗ್ರಂಥ ಏನಪ್ಪ ಕತ್ತರಿಸಿದ್ರೇನೋ ಅಂತ ಮತ್ತೆ ಮತ್ತೆ ಗೆಳೆಯರು ಫೋನ್ ಮಾಡೋರು. ಹೇಗೆ ಕತ್ರಿ ಹಿಂಗೆ ಹಾಕ್ತೀರಿ, ಕತೆ ಕಂಟೆಂಟ್ ಚೆನ್ನಾಗಿದೆ, ಹೇಗೆ ಕತ್ರಿ ಹಾಕುವುದು ಅನ್ನೋದೇ ಗೊತ್ತಾಗದೇ ಇರುವ ಹಾಗೆ ಆ ತರಹದ ಬೃಹತ್ತಾದ ರಿಸರ್ಚ್ ವರ್ಕ್ ಮಾಡಿದ್ವಿ. ಚಿತ್ರಕಥೆ ಕೂಡ ತುಂಬ ಬೃಹತ್ತಾಗಿ ಆಗಿತ್ತು. ಆನಂತರ ಸಿನಿಮಾದ ಚಿತ್ರೀಕರಣ ನಡೆಯುವ ಪ್ರತಿ ಹೆಜ್ಜೆಯಲ್ಲಿ ಮೈಸೂರಿನ ಚಿತ್ರೀಕರಣ ಮಾಡುವಾಗ ಪಕ್ಕದ ಜಮೀನಿಗೆ ಬಿದ್ದ ಬೆಂಕಿ ಇರಬಹುದು, ಅಥವಾ ಮುಂಬೈ ಮಾರ್ಕೆಟಲ್ಲಿ ಚಿತ್ರೀಕರಣ ಮಾಡುವಾಗ ನಾವು ಮಳೆಯಲ್ಲಿ ಫೈಟಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು, ಎಂಥ ಬೃಹತ್ತಾದ ವಾಸ್ತವದ ಸಹಜವಾದ ಮಳೆ ಬಂತು ಅಂತಂದರೆ ಇಡೀ ಸೆಟ್ಟು ಅಲ್ಲಾಡ್ ಹೋಗ್ಬಿಟ್ಟಿತ್ತು. ತಿರುಗಿ ಚಿತ್ರೀಕರಣ ಮಾಡೋದಕ್ಕೆ ಸಾಧ್ಯ ಇಲ್ವೇನೋ ಅನ್ನೋ ಹಾಗೆ ಈ ತರಹದ ಎಲ್ಲ ವಿಶೇಷವಾದ ಹೊಸ ಅವಘಡಗಳನ್ನು ಇಡೀ ತಂಡ ಭರಿಸಿದ ಕ್ರಮ ಇದೆಯಲ್ಲ, ಅದು ಮೆಚ್ಚಿಕೊಳ್ಬೇಕಾಗ್ತದೆ. ನಮ್ಮ ಸಹ ನಿರ್ದೇಶಕರ ತಂಡ ಅಂತೂ ಹಗಲು ರಾತ್ರಿ ಕಷ್ಟಪಟ್ಟಿದ್ದಾರೆ. ಜೊತೆಗೆ ತುಂಬ ಮುಖ್ಯವಾಗಿ ನಾನು ಮತ್ತೆ ಮತ್ತೆ ಜ್ಞಾಪಿಸ್ಕೊಳ್ಬೇಕಾದ ಇಬ್ಬರಿದ್ದಾರೆ. ಅದರಲ್ಲಿ ಒಬ್ಬರು ಬಂದಿದ್ದಾರೆ, ಅವರು ವಿಶ್ವಾಸ್. ದಯಮಾಡಿ ವೇದಿಕೆಗೆ ಬರಬೇಕು ವಿಶ್ವಾಸ್. ಇವರು ನಮ್ಮ ಶಶಿಧರ್ ಅಡಪ ತಂಡದ ಹುಡುಗ. ಶಶಿಯವರು ಆಗ ಈಗ ಅವರು ಇವರು ಸುತ್ತ ಇದ್ರು. ಅವರ ಸಂಪೂರ್ಣ ಕೆಲಸವನ್ನು ನಮ್ಮ ಜೊತೆಗೆ ನಿಂತು ನಮ್ಮ ಎಲ್ಲ ಬೈಗುಳಗಳನ್ನು ಸಹಿಸಿಕೊಂಡು ನಮ್ಮ ಮೇಲೆ ಸಿಟ್ಟು ಮಾಡಿಕೊಳ್ಳದೆ ಕೆಲಸ ಮಾಡಿದ್ದಕ್ಕಾಗಿ ವಿಶೇಷವಾದ ಧನ್ಯವಾದಗಳು. ಇಂಥದ್ದೊಂದು ಸಿನಿಮಾ ಬಿಡುಗಡೆ ಆದಮೇಲೆ ಈ ತರಹದ ಪ್ರತಿಕ್ರಿಯೆ ಬರುತ್ತೆ ಅನ್ನುವ ಕಲ್ಪನೆ ಇರಲಿಲ್ಲ. ನಾನು ನರ್ತಕಿ ಥಿಯೇಟರ್ ಇರ್ಬೋದು, ವೀರೇಶ ಥಿಯೇಟರ್, ಹೀಗೆ ಬೆಂಗಳೂರಿನಲ್ಲಿರುವ ಸುಮಾರು ಥಿಯೇಟರ್ಗಳಿಗೆ ಹೋಗಿದ್ದೇನೆ. ಪ್ರತಿ ಥಿಯೇಟರ್ಗೆ ಹೋದಾಗ ಅಲ್ಲಿರುವ ಸಿನಿಮಾ ನೋಡಿದ ಜನ ನಮ್ಮ ಜೊತೆಗೆ ಮಾತಾಡ್ತಾರಲ್ಲ, ಆ ಮಾತಿನಲ್ಲಿರುವ ಪಾಸಿಟಿವ್ ಎನರ್ಜಿ ನಮಗೆ ದೊಡ್ಡ ಸಂತೋಷ ಕೊಡುತ್ತೆ. ಯಾವುದೇ ಸಿನಿಮಾ ತಯಾರಕರಿಗೆ ಆಗುವ ದೊಡ್ಡ ಸಂತೋಷವೇ ನೋಡಿದ ಜನ ಮತ್ತೆ ನಮ್ಮ ಜೊತೆಗೆ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡುವಂಥದ್ದು. ಹಾಗಾಗಿ ಇಂಥದ್ದೊಂದು ಸಿನಿಮಾ ಈ ಮಟ್ಟದಲ್ಲಿ ಆಗುವುದಕ್ಕೆ ಮೂಲ ಕಾರಣವಾದ ದರ್ಶನ್ ಅವರಿಗೆ ನಾನು ಮೊದಲು ಅಭಿನಂದನೆಗಳನ್ನು ಇಂಥ ಸಕ್ಸಸ್ ಕೊಟ್ಟಿದ್ದಕ್ಕೆ ಮತ್ತು ಧನ್ಯವಾದಗಳನ್ನು ನಿರ್ಮಾಪಕರಾಗಿ ಎರಡೂ ಬಗೆಯಲ್ಲಿ ಹೇಳೋಕೆ ಇಷ್ಟಪಡ್ತೇನೆ. ಮತ್ತು ನಾನು ಈ ಸಿನಿಮಾದಲ್ಲಿ
ಭಾಳ ಜನ ನನ್ನ ಹೆಸರು ಹಾಗಿರೋದ್ರಿಂದ ನಿರ್ಮಾಪಕ ಅಂತ ಅಂದ್ಕೊಂಡಿದ್ದಾರೆ. ಆದರೆ ಮೂಲತಃ ನಾನು ಈ ಸಿನಿಮಾದಲ್ಲಿ ಸಹ ನಿರ್ದೇಶಕ ಆಗಿದ್ದೆ. ನಾನು ಸಹ ನಿರ್ದೇಶಕನ ಕೆಲಸವನ್ನೇ ಈ ಸಿನಿಮಾದ ಪೂರ್ತಿ ಮಾಡಿದ್ದೇನೆ. ತುಂಬ ಖುಷಿ ಕೊಟ್ಟ ಕೆಲಸ. ಪ್ರತಿ ವಿವರವನ್ನು ನಾವು ಗುರುತು ಹಾಕತ್ತಾ ಇದ್ವಿ. ಸೆಟ್ ಹಾಕಿದ್ರೆ ಅದರ ಅಡಿ ಎಷ್ಟಿದೆ ಹೆಜ್ಜೆ ನಡೆಯೋಕ್ಕೆ ಅನ್ನೋದ್ರಿಂದ ಹಿಡಿದು ಬಣ್ಣ ಏನಿರಬೇಕು, ಅದು ಯಾವ ಥರ ಇರಬೇಕು, ಆ ಎಲ್ಲ ವಿವರಗಳನ್ನು ಕೆಲಸ ಮಾಡಿದ ಕ್ರಮ ಸಾಮಾನ್ಯವಾಗಿ ಈ ತರಹದ ಜನಪ್ರಿಯ ಸಿನಿಮಾದಲ್ಲಿ ಇಷ್ಟೊಂದು ಸಿದ್ಧತೆ ಇಟ್ಟು ಸಿನಿಮಾ ಮಾಡುವುದು ಕಡಿಮೆ. ಆದರೆ ಇಲ್ಲಿ ಅದಾಗುವುದಕ್ಕೆ ಈ ತಂಡ ಕಾರಣವಾಗಿತ್ತು. ಅದಕ್ಕಾಗಿ ಇಡೀ ತಂಡಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೇನೆ. ಮತ್ತು ಈ ಮಟ್ಟದ ಯಶಸ್ಸನ್ನು ಕೊಟ್ಟಿದ್ದಕ್ಕೆ ಮೊದಲು ಕನ್ನಡಿಗರಿಗೆ, ಕನ್ನಡ ಸಿನಿಮಾ ನೋಡ್ತಾ ಇರುವ ಜಗತ್ತಿನಾದ್ಯಂತ ಇರುವ ಕನ್ನಡದ ಬಂಧುಗಳಿಗೆ ವಿಶೇಷವಾದ ಧನ್ಯವಾದಗಳನ್ನು ಹೇಳ್ತೇನೆ. ದಯಮಾಡಿ ದೇವರಾಜ್ ಅವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ಇಡೀ ಸಿನಿಮಾದ ಪ್ರಯಾಣ ಒಂದು ಅದ್ಭುತವಾದ ಪ್ರಯಾಣ. ನಾವು ಗಾಣ ಹಾಕಬೇಕು, ಗಾಣ ಒಂದು ಹುಡುಕಬೇಕು ಅಂದಾಗ ಒರಿಜಿನಲ್ ಆದ ಗಾಣಗಳು ನಮಗೆ ಸಿಕ್ಕಿರಲಿಲ್ಲ. ಆದರೆ ಸಿನಿಮಾ ಮುಗಿದ ಮೇಲೆ ಆಶ್ಚರ್ಯ ಆಗುವ ಹಾಗೆ ನನ್ನ ಹತ್ರ 4 ಜನ ಸಾಫ್ಟ್ವೇರ್ ಇಂಜಿನಿಯರ್ಗಳ ತಂಡ ಬಂದರು. ಅವರು ಈ 4 ಜನ ಕಳೆದ 2 ವರ್ಷದಿಂದ ಗಾಣದ ಮೂಲಕವೇ ಎಣ್ಣೆಯನ್ನು ತಯಾರಿಸ್ತಾ ಇರೋರು ಮತ್ತು ಯಾವುದೇ ಕೆಮಿಕಲ್ ಇಲ್ಲದೆ ಇರುವಂತಹ ಎಣ್ಣೆಯನ್ನು ಮಾರಬೇಕು ಅನ್ನುವ ಪ್ರಯತ್ನ ಮಾಡ್ತಿರೋರು. ಅವರಿಗೆ ಈವರೆಗೆ ಕಳೆದ 2 ವರ್ಷದಿಂದ ಪ್ರಯತ್ನದಿಂದ 500ರಿಂದ 600 ಜನ ಗಿರಾಕಿಗಳು ಸಿಕ್ಕಿದ್ದಾರಂತೆ. ಆದರೆ ಸರ್, ನಿಮ್ಮ ಸಿನಿಮಾ ನಾವು 1.5-2 ವರ್ಷದಿಂದ ಹೇಳೋ ವಿಷಯನ 2 ಗಂಟೆಗಳ ಕಾಲದಲ್ಲಿ ಬಹಳ ಅದ್ಭುತವಾಗಿ ಹೇಳಿದೆ ಅಂತ ನನಗೊಂದು ಮಿನಿಯೇಚರ್ ಗಾಣವನ್ನು ಕೂಡ ಅವರು ಪ್ರೆಸೆಂಟ್ ಮಾಡಿದ್ರು. ಮತ್ತೆ ದರ್ಶನ್ ಅವರನ್ನ ಗಾಣದ ಹತ್ರ ಕರ್ಕೊಂಬನ್ನಿ ಸರ್, ಅಲ್ಲಿರುವ ಕೆಲಸ ಮಾಡ್ತಿರುವ ಹೆಂಗಸರಿಗೆ ದೊಡ್ಡ ಸಂತೋಷವಾಗತ್ತೆ ಅಂತ ಹೇಳಿದ್ರು. ಈ ಮೂಲಕ ಒಂದು ಸಿನಿಮಾ ಮತ್ತೊಂದು ಸ್ವಾವಲಂಬಿಯಾಗಿ ಬದುಕುವಂತಹ ಕೌಶಲ್ಯವನ್ನು ಪಡ್ಕೊಂಡ ಜನರಿಗೆ ಸ್ಫೂರ್ತಿಯನ್ನು ಕೊಡ್ತದೆ ಅನ್ನೋದಿದೆಯಲ್ಲ, ಅದು ಈ ಜನಪ್ರಿಯ ಸಿನಿಮಾದ ಮತ್ತೊಂದು ದೊಡ್ಡ ಶಕ್ತಿಯಾಗಿದೆ ಅಂತ ಹೇಳೋಕೆ ಇಷ್ಟಪಡ್ತೇನೆ. ಇಷ್ಟೆಲ್ಲ ಆಗುವುದಕ್ಕೆ ಕಾರಣ ಈ ಸಿನಿಮಾ ಆಗಿದ್ದು, ಆ ಸಿನಿಮಾ ಆಗಿದ್ದಕ್ಕೆ ಕಾರಣ ದರ್ಶನ್ ಅವರು. ಅವ್ರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ನನ್ನ ನಂತರ ಮಾತಾಡೋದಕ್ಕೆ ನಮ್ಮ ಹೊಲೆದುರ್ಗದ ಹೊಲಿಯಪ್ಪ ನಾಯ್ಕನವರು ಬಂದಿದ್ದಾರೆ. ದಯಮಾಡಿ ಹೊಲಿಯಪ್ಪ ನಾಯ್ಕ ಅವರು ಒಂದೆರಡು ಮಾತಾಡಬೇಕು. ಎಲ್ರಿಗೂ ನಮಸ್ತೆ. ಮೊದಲನೇದಾಗಿ ಇಡೀ ತಂಡಕ್ಕೆ ಅಭಿನಂದನೆಗಳು. ಒಂದು ಚಿತ್ರ ನಿರ್ಮಾಣ ಮಾಡಿ ಅದು ಬಿಡುಗಡೆ ಆಗೋವರೆಗೂ ತುಂಬ ಆತಂಕ ಇರುತ್ತೆ. ಬಿಡುಗಡೆ ಆದ ನಂತರನೂ ಇನ್ನೊಂದು 2-3 ದಿನ ಆತಂಕ ಇರುತ್ತೆ, ಚಿತ್ರ ಹೇಗಿರುತ್ತೆ ಏನೋ ಅಂತ. ಆತಂಕನ ಮೀರಿಸಿ ಮನಸ್ಸಿಗೆ ಒಂದು ನಿರಾಳ ಆದಾಗ ಆಗತಕ್ಕಂಥ ಒಂದು ಸಂತೋಷನೇ ಬೇರೆ. ನಮ್ಮ ಚಿತ್ರ ಜೀವನದಲ್ಲಿ ಇದು ಸದಾ ನಡೀತಾನೆ ಇರುತ್ತೆ, ಪ್ರತಿ ಚಿತ್ರಕ್ಕೂ ನಡೀತಾ ಇರುತ್ತೆ. ಇವತ್ತು ಆ ನಿರಾಳ ಪಡೆದಿರತಕ್ಕಂಥ ಸುರೇಶ್ ಮತ್ತು ಶೈಲಜಾ ಅವರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಅವರು ಹೃತ್ಪೂರ್ವಕ ಯಾಕೆ ಅಂತ ಹೇಳಿದ್ರೆ, ಅವರು ಚಿತ್ರೀಕರಣ ಮಾಡುವಾಗ ನಾನು ಆವತ್ತೇ ಹೇಳಿದೆ, ಎಷ್ಟು ಸೊಗಸಾಗಿ ಮಾಡಿಕೊಟ್ರು ಅಂತ ಹೇಳಿದ್ರೆ, ಅಷ್ಟು ದೊಡ್ಡ ಚಿತ್ರ ಮಾಡಬೇಕು ಅಂದರೆ ಇಂಥ ಒಬ್ಬ ಸಾರಥಿನ ಇಟ್ಕೊಂಡು ಅಷ್ಟು ದೊಡ್ಡ ಚಿತ್ರ ಮಾಡಬೇಕು ಅಂತ ಹೇಳಿದ್ರೆ ಅದು ಸಾಧಾರಣವಾದ ಕೆಲಸ ಅಲ್ಲ, ಭಾಳ ಕಷ್ಟವಾದ ಕೆಲಸ. ನಾನು ಸುರೇಶ್ ಫಸ್ಟ್ ಡೇ ಸೆಟ್ಗೆ ಹೋಗ್ತಾ ಇದ್ದಾಗೆ ನಾನು ಸುರೇಶ್ ಹೇಗೆ ಪ್ರಿಪೇರ್ಡ್ ಆಗಿದ್ಯಾ ಅಂದರು ಸುರೇಶ್ ಅವರು. ನಾನು ಹೇಳಿದೆ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ನಿಮಗೆ ಬುದ್ಧಿವಂತಿಕೆಗೆ ಸಮಾಳಿಸ್ತೀರಾ, ಮಾಡ್ತೀರಾ ಅನ್ನೋ ಧೈರ್ಯ ನನಗಿದೆ ಅಂತ ಹೇಳಿದೆ. ಬಟ್ ಅದನ್ನು ಯಾವುದನ್ನೂ ಅವ್ರು ತೋರಿಸ್ಕೊಳ್ಳಿಲ್ಲ. ನಾವು 100 ದಿವಸ ಕೆಲಸ ಮಾಡಿದ್ರು ಸಹ ಒಂದು ದಿನಾನೂ ಗಂಡ ಹೆಂಡತಿ ಇಬ್ಬರು ಸೆಟ್ಟಲ್ಲಿ ಅವ್ರು ಎಷ್ಟೇ ಟೆನ್ಷನ್ ಇದ್ರು ಏನೇ ಇದ್ರು ಡೆಫಿನೆಟ್ ಇರುತ್ತೆ, ಟೆನ್ಷನ್ ಇದ್ದೇ ಇರುತ್ತೆ. ಅಷ್ಟೊಂದು ಚಿತ್ರ ಮಾಡಬೇಕಾದ್ರೆ ಡೆಫಿನೆಟ್ ಇರುತ್ತೆ. ಬಟ್ ಅದನ್ನು ಯಾವತ್ತೂ ಸೆಟ್ಟಲ್ಲಿ ತೋರಿಸ್ಕೊಳ್ಳಿಲ್ಲ. ಸಂತೋಷ ನಗುತ್ತಾ ಎಲ್ಲರೂ ಬಹಳ ಲೌಲಿಕದಿಂದ ಮಾತಾಡಿಸ್ತಾ ಮಾಡೋರು. ಆದ್ದರಿಂದ ಆ ಸಂತೋಷ ಅವರು ಖಂಡಿತವಾಗ್ಲೂ ತಕ್ಕಬೇಕಾಗಿತ್ತು. ಅದು ಇವತ್ತು ದಕ್ಕಿದೆ ಅವರಿಗೆ. ಮತ್ತೊಮ್ಮೆ ಅಭಿನಂದನೆ ತಮಗೆ. ಹಾಗೆ ಈ ಚಿತ್ರದಲ್ಲಿ ನಮ್ಮ ಹರಿಕೃಷ್ಣ ಅವರು ಶ್ರಮವು ಸಾಕಷ್ಟು ಇದೆ, ಸಾಕಷ್ಟು ಜನ ಕೆಲಸ ಮಾಡಿದ್ದಾರೆ. ಎಲ್ಲದಕ್ಕೂ ಒಂದು ಫಲ ಸಿಕ್ಕಿದೆ ಇವತ್ತು. ಇಂಥ ಒಂದು ಚಿತ್ರದಲ್ಲಿ ನನಗೊಂದು ಅವಕಾಶ ಕೊಟ್ಟಿದ್ದವರಿಗೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೇನೆ. ಈ ಥರದ ಚಿತ್ರ ಒಂದು ಯಶಸ್ಸು ಪಡೆಯೋದಕ್ಕೆ, ಇವತ್ತು ಈ ಮಟ್ಟಿಗೆ ಬಂದು ನಿಲ್ಲೋದಕ್ಕೆ, ಎಲ್ಲರೂ ಸಂತೋಷವಾಗಿರೋದಕ್ಕೆ ಇಂಥ ಒಬ್ಬ ಸಾರಥಿ ಯಾವಾಗಲೂ ಇರಬೇಕಾಗುತ್ತೆ ಜೊತೆಯಲ್ಲಿ. ಈ ಸಾರಥಿನೂ ನೋಡಿ ಈಗಲೂ ನಗ್ತಿದ್ದಾರೆ, ಅದೇ ಥರ ನಕ್ಕೊಂಡು ಎಲ್ಲರದ್ರೂ ಕೆಲಸ ಮಾಡಿಸ್ಕೊಂಡು ಸಂತೋಷವಾಗಿ ಇಟ್ಕೊಂಡು ತೊಗೊಂಬಂದಿದ್ದಾರೆ. ಆ ಸಂತೋಷನೇ ಇವತ್ತು ಈ ಫಲ ಕೊಟ್ಟಿದ್ದೆ. ಸುರೇಶ್ ಮತ್ತು ಶೈಲಜಾ ಮೇಡಮ್ ಇನ್ನೂ ಹೆಚ್ಚು ಚಿತ್ರರಂಗ ಇರುತ್ತೆ ಮಾಡಲಿ, ನಮ್ಮ ಚಿತ್ರರಂಗಕ್ಕೆ ಒಬ್ಬ ದೊಡ್ಡ ನಿರ್ಮಾಪಕರಾಗಿ ಉಳಿಲಿ ಅಂತ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಮತ್ತೊಮ್ಮೆ
ಎಲ್ಲರಿಗೂ ತಲುಪಬೇಕಂದ್ರೆ ತುಂಬ ಈಗಾಗಲೇ 1-2 ವಾಕ್ಯ ಮಾತಾಡಿದ್ರು. ಮೋಹನ್ ದಾಸ್ ಪೈ ಅವ್ರದ್ದು ಧೀರಜ್ ಎಂಟರ್ಪ್ರೈಸಸ್ ಅಂತ ಇಲ್ಲಿ ಕರ್ನಾಟಕದಲ್ಲಿ ನಾವೇನು ಡಿವಿಷನ್ಸ್ ಮಾಡ್ಕೋತೀವಿ, BKT, MMCH, ಬಾಂಬೆ ಕರ್ನಾಟಕ ಮತ್ತು ದುರ್ಗಾ ದಾವಣಗೆರೆ ಬಳ್ಳಾರಿ, ಆ ಏರಿಯಾದಲ್ಲಿ ಸಿನಿಮಾನ ಜನಕ್ಕೆ ಮುಟ್ಟುವ ಕೆಲಸನ ಅವ್ರು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಧೀರಜ್ ಸ್ಟೇಜ್ ಮೇಲೆ ಬನ್ನಿ. ಮೋಹನ್ ದಾಸ್ ಪೈ ಅವರು ಇನ್ನೊಂದು 2 ಮಾತು ಆಡಬೇಕು ಅಂತ ಹೇಳಿದ್ರು, ಅವ್ರ ಅನಿಸಿಕೆ ಹಂಚ್ಕೋಬೇಕಂತ. ಪೈ ಅವರೇ. ಎಲ್ಲರಿಗೂ ನಮಸ್ಕಾರ. ಮೀಡಿಯಾದವರಿಗೆ, ದರ್ಶನ್ ಸರ್, ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಈ ಆಪರ್ಚುನಿಟಿ ಕೊಡೋದಕ್ಕೆ ಮೇಡಮ್ಗೆ, ಹರಿಕೃಷ್ಣ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಅವ್ರು ಕೊಟ್ಟಿರೋ ಕೆಲಸವನ್ನು ಎಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಅಂತಂದರೆ ತುಂಬ ಚೆನ್ನಾಗಿ ಮಾಡಿದ್ದೀವಿ. ಮೇಡಮು ಸ್ಯಾಟಿಸ್ಫೈ ಇದ್ದಾರೆ, ಸರ್ ಜನತೆನೂ ಖುಷಿ ಪಟ್ಟಿದ್ದಾರೆ. ಹಾಗೆ ರೆಸ್ಪಾನ್ಸು ಕೊಟ್ಟು ನಮಗೆ ಈ ಮಟ್ಟವರೆಗೂ ಕರ್ಕೊಂಡ್ಬಂದಿದ್ದಾರೆ. ಈ ಸಕ್ಸಸ್ ಎಲ್ಲ ಜನಕ್ಕೆ ಸಲ್ಲುತ್ತೆ. ಈ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಆ್ಯಕ್ಚುಲಾಗಿ. ಎಲ್ಲ ಜನರಿಗೆ, ಎಲ್ಲ ನಮ್ಮ ತಂಡವರಿಗೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಈ ಕೆಲಸ ಮಾಡಿರುವಂಥವ್ರು ವೈದ್ಯ ಸರ್, ನಮ್ಮ ಜೊತೆ ನಮ್ಮ ಸಕ್ಸಸ್ಸು, ನಮ್ಮ ಜರ್ನಿ ಎಲ್ಲದಕ್ಕೂ ಅವರೆಲ್ಲರೂ ಮೇನ್ ಕಾರಣ. ಸುಮನ್, ಗಣೇಶ್, ನಮ್ಮ ತಂಡದವರು ಬನ್ನಿ, ಬೇಗ ಬನ್ನಿ. ನಾವೇನೇ ಕಂಪನಿಯಾಗಿ ನಾವೇನೇ ಕನಸು ಕಟ್ಬೋದು, ಕನಸನ್ನು ಪ್ರತಿನಿತ್ಯ 365 ದಿನಾನೂ ನಮ್ಮ ಜೊತೆ ಇದ್ದು ನನ್ನ ಕೋಪಗಳಿರ್ಬೋದು, ಆ ಕ್ಷಣ ಇರ್ಬೋದು, ಹಗಲು ರಾತ್ರಿ 24 hours ನಾನು ಕೇಳಿದಾಗೆಲ್ಲ ಏನೇ ರೀತಿ ಎಲ್ಲ ರೀತಿಯಲ್ಲೂ ಜೊತೆಗೆ ನಿಂತು ಹೆಗ್ಲು ಕೊಟ್ಟಿರೋರು ವೈದ್ಯ ಸರ್ ಮತ್ತು ಈ ಎಲ್ಲ ತಂಡ. ಸುಮನ್ ಇಲ್ಲ, ಪ್ರತಿಯೊಬ್ಬರು. ಸೊ ಇವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈಗಲೇ ಹೇಳ್ಬಿಡ್ತೀನಿ, ಒನ್ ಮ್ಯಾನ್ ಆರ್ಮಿ ಅಲ್ಲ, ಖಂಡಿತ. ಫಸ್ಟ್ ಆಫ್ ಆಲ್ ಕರ್ನಾಟಕದ ಸಮಸ್ತ ಜನತೆಗೆ, ಕನ್ನಡನ ಇಷ್ಟೊಂದು ಪ್ರೀತಿಯಿಂದ ನೋಡ್ತಾ ಇದ್ದಾರಲ್ಲ ಅವ್ರಿಗೆಲ್ರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಕರ್ನಾಟಕದ ಎಲ್ಲ ಭಾಗದಿಂದ ಹೊರಗಡೆ, ಈಗ ತಮಿಳ್ನಾಡು ಆಗ್ಬೋದು, ಕೇರಳ ಆಗ್ಬೋದು, ಈಗ ಎಲ್ಲೆಲ್ಲಿ ಹೇಳಿದ್ರು ಹೊರಗಡೆ ಎಲ್ಲ. ಸೊ ಅವರೆಲ್ರಿಗೂ ಧನ್ಯವಾದಗಳು. ಹಾಗೆಯೇ ನಾವು ಸಿನಿಮಾ ಬಗ್ಗೆ ಎಲ್ಲ ಮಾತಾಡ್ಬಿಟ್ಟಿದ್ವಿ. 19ನೇ ತಾರೀಕು ಎಲ್ಲರೂ ಮಾತಾಡ್ಬಿಟ್ಟಿದ್ವಿ. ಇವತ್ತಿಲ್ಲಿ ಕರೆದಿರೋದು ಮೊದಲನೇದಾಗಿ ಮಾಧ್ಯಮದವ್ರು ಎಲ್ರಿಗೂ ಕೃತಜ್ಞತೆ ಸಲ್ಲಿಸೋದಕ್ಕೆ ತುಂಬ ಧನ್ಯವಾದಗಳು. ನಿಮ್ಮ ಸಪೋರ್ಟ್ ಇಲ್ಲದೆ ಈ ಸಿನಿಮಾ ಇಷ್ಟೊಂದು ರೀಚ್ ಆಗ್ತಾ ಇರಲಿಲ್ಲ. ಸೊ ಎಲ್ಲರೂ ಮೀಡಿಯಾದವ್ರಿಗೆ, ಅಂದರೆ TV ಮೀಡಿಯಾದಾಗಿರ್ಬೋದು, ಪೇಪರ್ ಮೀಡಿಯಾ ಆಗಿರ್ಬೋದು, ಎಲ್ರಿಗೂ. ಹಾಗೆಯೇ ನಮ್ಮ ಡಿ ಕಂಪ್ನಿ ಹುಡುಗರೆಲ್ಲ ಅಲ್ಲಿದ್ದಾರೆ, ಅವ್ರಿಗೂ ತುಂಬ 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 ಥ್ಯಾಂಕ್ಸ್. ಯಾಕಂದರೆ ಪಾಪ ಹಗಲು ರಾತ್ರಿ ಕೆಲಸ ಬಿಟ್ಟು ಈ ಕೆಲಸದ ಮೇಲೆ ನಿಂತಿದ್ರು. ಯಾಕಂದರೆ ಒಂದು ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಅದನ್ನು ತಲುಪಿಸೋದು ತುಂಬ ಮುಖ್ಯ. ಸೊ ಆದ್ದರಿಂದ ಆ ಕೆಲಸ ಪಾಪ ಅವರು ಮಾಡಿದರೆ ತುಂಬ ಥ್ಯಾಂಕ್ಸ್ ಕೊನಿ ಅಂತಲ್ಲ ಟೀಮ್ಗೆ. ಈಗ ಈ ಸಿನಿಮಾದು ಯಾರ್ಯಾರು ಏನು ಹೇಳಿದ್ರು ಖಂಡಿತ ಏನಿಲ್ಲ. ಬಾ ಮೋಹನ್, ನಮ್ಮ ಮೋಹನ್ ಅಂತೇಳಿ ಬಾ, ಬಿಲ್ ಮೇಲೆ ಬಾ. ಸೊ 10 ರೂಪಾಯಿಗೆ ಒಂದು ಕೊರಿಯೋಗ್ರಾಫ್ ಮಾಡೋದು ಮೋಹನು ಬಂದಿದ್ದಾರೆ, ಕೂಚೋಡಿ. ಆದ್ದರಿಂದ ಇದು ನನ್ನ ಫಸ್ಟ್ ಟೈಮ್. ಯಾಕಂದರೆ ಲಾಸ್ಟ್ ಟೈಮ್ ಇದೇ ಹೋಟ್ಲಲ್ಲಿ ಒಂದು ಸಿನಿಮಾ ಪ್ರೆಸ್ ಮೀಟ್ ಆಗಿತ್ತು, ಅದನ್ನು ಸಕ್ಸಸ್ ಮೀಟ್ ಅಂತ ಹೇಳಿದ್ರು. ಅದು ನನ್ನ ಸಕ್ಸಸ್ ಮೀಟ್ ಕಾಣಿಸಲ್ಲ. ಅದು ಎಲ್ಲರೂ ಸೇರಿ ಎಲ್ಲರೂ ಇದ್ದಾಗಲೇ ಅದು ಸಕ್ಸಸ್ ಮೀಟ್ ಆಗೋದು. ಯಾಕಂದರೆ ಎಲ್ಲರೂ ಅವ್ರ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚ್ಕೊಳಕ್ಕಾಗೋದು. ಸೊ ನಿಮಗೂ ನೆನಪಿರ್ಬೋದು, ನಾನು ನೆನಪಿಸೋದೇನು ಬೇಕಾಗಿಲ್ಲ. ಸೊ ಆದ್ದರಿಂದ ಈ ಫಸ್ಟ್ ಸಕ್ಸಸ್ ಮೀಟ್, ಯಾಕಂದ್ರೆ ನಾನು ಯಾವ ಸಿನಿಮಾದು ಒಂದು ಸಕ್ಸಸ್ ಮೀಟ್ ಮಾಡೇ ಇಲ್ಲ. ಮೋಸ್ಟ್ಲಿ ಆ ಸಿನಿಮಾ ಎಲ್ಲ ಸ್ವಲ್ಪ ಆವರೇಜ್ ಇತ್ತೇನೆ, ಅದಕ್ಕೋಸ್ಕರ ಮಾಡಲಿಲ್ಲ. ಆದರೆ ಈ ಸಿನಿಮಾ ಆ್ಯಕ್ಚುಲಿ ಶೈಲಜಾ ಮೇಡಮ್ ಅವರು ಮೊದಲನೇ ದಿನ, 2ನೇ ದಿನ, 3ನೇ ದಿನ, 4ನೇ ದಿನ ಏನೇನು ಆಗ್ತಾ ಇದೆ ಅದಷ್ಟೂ ಎಲ್ಲ, ಯಾಕಂದರೆ ಇದು ಮೊದಲನೇ ಸಲ ಅಲ್ಲ, ನಾನು ಅವಾಗಲಿಂದ ಯಾವಾಗಲೂ ಹೇಳ್ತಾ ಇದ್ದೆ. ಸೊ ಸಿನಿಮಾ ಮಾಡಿ ಬರೀ ಅದ್ರದ್ದೊಂದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಇನ್ನೊಂದು 10 ರೂಪಾಯಿ 20 ರೂಪಾಯಿ ಜಾಸ್ತಿ ಹೇಳ್ಬಿಟ್ಟು ಎಲ್ಲ ಹಾಕ್ಬಿಟ್ಟು ಸರ್ ಏನು ಬಂದಿಲ್ಲ ಹಿಂಗೆ ಅಂತಲೇ ನಾನು ಕೇಳಿ ತುಂಬ ಪದಗಳ ಕಿವಿ ತುಂಬಾ ಇದೆ. ಇದೇ ಫಸ್ಟ್ ಸಿನಿಮಾ ಸರ್ ಇಷ್ಟ ಆಯಿತು. 27ನೇ ತಾರೀಕು 11 ಗಂಟೆಗೆ ಫೋನ್ ಮಾಡಿ, ಸರ್ ನನಗೆ ಅಲ್ಲಲ್ಲಿಗೆ ಸರಿ ಹೋಗಿದೆ ಸರ್, ಇನ್ನೂ 1ನೇ ತಾರೀಕು ತುಂಬ ದೂರ ಇತ್ತು. 28ನೇ ತಾರೀಕು ಫೋನ್ ಮಾಡಿ, ಸರ್ ಇವತ್ತು ಇಷ್ಟು ರೂಪಾಯಿ ಲಾಭದಲ್ಲಿದ್ದೀನಿ ಸರ್ ಅಂತ. ಸೊ ಆ ಥರದೊಂದು ನಿರ್ಮಾಪಕಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾಕಂದರೆ ಫಸ್ಟ್ ಟೈಮ್ ಒಬ್ಬ ಕಲಾವಿದರಿಗೆ ಸರ್ ಇದು ಬಂದಿದೆ ಅಂತ ಹೇಳಿದ್ದು.
ಸೊ ನಾನು ಕೇಳಿದ್ದು ಫಸ್ಟ್ ಟೈಮ್. ಸೊ ಆದ್ರಿಂದ ಮೇಡಮ್ ತುಂಬ 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 ಧನ್ಯವಾದಗಳು. ಯಾಕಂದರೆ ಒಂಥರ ಮಿರರ್ ಥರ ಇದ್ರು, ಯಾವ ಕೆಲಸ ಅವ್ರು ಮುಚ್ಚುಮರೆ ಮಾಡಲೇ ಇಲ್ಲ. ಆದ್ರಿಂದ ಅವ್ರಿಗೆ ಕೃತಜ್ಞತೆಗಳು. ಮೀಡಿಯಾ ಹೌಸ್ ಅಂದರೆ ಇನ್ನೊಂದೇನು ಹೇಳ್ತೀನಿ ಅಂದರೆ, ನಿಜವಾಗ್ಲೂ ಸಿನಿಮಾನ ತುಂಬ ಪ್ರೀತಿಯಿಂದ ಕಟ್ಟೆ ಕ್ಲಿಯರ್ ಆಗಿ ಮಾಡಿದ್ರೆ. ಸೊ ಈ ಥರದೊಂದು ಪ್ರತಿಕ್ರಿಯೆ ನಾವು ನೋಡ್ಬೋದು. ಅದು ಎಲ್ಲ ಇದರಲ್ಲೂ ಆಗ್ಬೋದು. ಈಗ ಅದನ್ನ ಪಬ್ಲಿಸಿಟಿ, ಯಾಕಂದ್ರೆ ಸಿನಿಮಾ ಮಾಡೋದು ದೊಡ್ಡದಲ್ಲ, ಅದನ್ನ ಪಬ್ಲಿಸಿಟಿ ಮಾಡಬೇಕು. ಪಬ್ಲಿಸಿಟಿ ಮಾಡೋದಲ್ಲ, ಅದನ್ನ ರೀಚ್ ಮಾಡೋದು ದೊಡ್ಡದಿದೆ. ಸೊ ಹಾಗೆ ಈಗ ಹೆಂಗೆ ಅಂದರೆ ಒಂದು ಫುಡ್ ಚೈನ್ ಥರನೇ ಇದು ಒಂದು ಚೈನ್ ಆಗುತ್ತೆ. ಸೊ ಈ ಸಿನಿಮಾದಲ್ಲಿ ಕೆಲಸ ಮಾಡೋದಂಥ ಪ್ರತಿಯೊಬ್ಬರಿಗೂ ಅನಂತ ಧನ್ಯವಾದಗಳು. ಅಪ್ಪಾಜಿಯವ್ರಿಗಂತೂ ದೊಡ್ಡ ಧನ್ಯವಾದಗಳು. ಯಾಕಂದರೆ ಯಾವಾಗಲೂ ನನ್ನ ಬೆನ್ನೆಲುಬಾಗಿ ನಿಂತ್ಕೊಂಡು ಯಾವುದೇ ಸಿನಿಮಾದಲ್ಲಾದರೂ ಕೂಡ ತಪ್ಪುಗಳನ್ನ ತಲೆ ಮೇಲೆ ಹೊಡೆದು ಹೇಳಿ, ಹಿಂಗಲ್ಲ ಹಾಕೊಂಡು ಹಿಂಗೆ ಮಾಡೋ ನೀನು ಅಂತ ಹೇಳಿ ಇಲ್ಲಿಯವ್ರು ಹೇಳ್ಕೊಂಡ್ಬಂದಿದ್ದಾರೆ. ಸೊ ಅವ್ರಿಗೂ ಧನ್ಯವಾದಗಳು. ಹಾಗೆ ಎಲ್ಲ ಮಾಧ್ಯಮದವ್ರಿಗೆ ಎಲ್ರಿಗೂ ಧನ್ಯವಾದಗಳು. ಈಗ ಈ ಸಿನಿಮಾ ನೀವು ನೋಡಿದ್ರೆ ನೀವೇನ ಕೇಳಬೇಕಂದ್ರೆ ಕೇಳ್ಬೋದು. ಸರ್